ಎನ್ಕೌಂಟರ್ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ. ಎನ್ಕೌಂಟರ್ ಬಂದ್ ಮಾಡಿಬಿಟ್ರೆ ಇವ್ರೇನು ಸಾಬ್ರದಲ್ಲ, ನಿಮ್ನ ಯಾರು ಮನೆಯಾಗ ಇಡ್ಲಕ್ಕೆ ಕೊಡುದಿಲ್ಲ. ಶಿರ್ಸಿ ಒಳಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಬೆಳಗಾವದಲ್ಲಿ ಧ್ವಜ ಹಾರಿಸ್ತಾರೆ. ವಿಧಾನಸಭೆಯಲ್ಲಿ ಪ್ರಾಂಗಣದಲ್ಲಿ ಯಾವ ಪ್ರಜಾತಂತ್ರದ ಕರ್ನಾಟಕದ ದೇಗುಲ ಅಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ. ಇವತ್ತು ಕಾಂಗ್ರೆಸ್ ಮುಂದೆ ಬಂದ್ರೆ ಏನು ಗತಿ ಹೇಳ್ತಾನೆ ನಾವು ಸಿದ್ದರಾಮಣ್ಣ, ಮುಂದಿನ ಜನ್ಮ ನನಗೇನಾದರೂ ಇದ್ರೆ ನಾ ಸಾವಿರಾಗಿ ಕಟ್ ಮಾಡ್ಕೊಳ್ತೇನೆ. ಅಲ್ಲ, ನಿಮ್ ಹಿಂದೂ ಧರ್ಮನೇ ನಂಬುದಿಲ್ಲ ಅಂದ್ರೆ ಪುನರ್ಜನ್ಮ ಇಲ್ಲ. ಸಾಬರ್ ಒಳಗ ಇಸ್ಲಾಮದಾಗ ಪುನರ್ಜನ್ಮ ಇಲ್ಲ. ಬಾಗ್ದಾರ್ ಹುಡುಗಿ ಅಂತ ಮ್ಯಾಗ ಅದೇನು ಜಿಹಾದ್, ಲವ್ ಜಿಹಾದ್. ಯಾರು ನಾವು ಕಾಫಿರ್ ಅಂತ ಹಿಂದೂಗಳು ಒಬ್ಬ ಕಾಫಿರ್ನಾರೇ ಹೊಡಿಬೇಕಂತ ಮುಸ್ಲಿಮರು ಅಂದ್ರೆ ಅವನಿಗೆ ಮ್ಯಾಗ 72 ಕನ್ಯೆಯರು ಸೇವೆ ಮಾಡ್ತಿರ್ತಾರೆ. ಮಕ್ಕಳು 72 ಕನ್ಯೆಯರು ಸೇವೆ ಮಾಡೋಕ ಉತ್ತರ ಪ್ರದೇಶನಾಗ ನಮ್ಮ ಯೋಗಿ ಆದಿತ್ಯನಾಥ್ ಒಂದು 7,000 ಮಂದಿನ ಕಳಿಸ್ಯಾರ ಮ್ಯಾಗ ಸ್ವರ್ಗದಾಗ. ಎನ್ಕೌಂಟರ್ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ. ಎನ್ಕೌಂಟರ್ ಬಂದ್ ಮಾಡಿಬಿಟ್ರೆ ಇವ್ರೇನು ಸಾಬ್ರದಲ್ಲ, ನಿಮ್ನ ಯಾರು ಮನೆಯಾಗ ಇಡ್ಲಕ್ಕೆ ಕೊಡುದಿಲ್ಲ. ಶಿರ್ಸಿ ಒಳಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಬೆಳಗಾವದಲ್ಲಿ ಧ್ವಜ ಹಾರಿಸ್ತಾರೆ. ವಿಧಾನಸಭೆಯಲ್ಲಿ ಪ್ರಾಂಗಣದಲ್ಲಿ ಯಾವ ಪ್ರಜಾತಂತ್ರದ ಕರ್ನಾಟಕದ ದೇಗುಲ ಅಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ. ಇವತ್ತು ಕಾಂಗ್ರೆಸ್ ಮುಂದೆ ಬಂದ್ರೆ ಏನು ಗತಿ ಹೇಳ್ತಾನೆ ನಾವು ಸಿದ್ದರಾಮಣ್ಣ, ಮುಂದಿನ ಜನ್ಮ ನನಗೇನಾದರೂ ಇದ್ರೆ ನಾ ಸಾವಿರಾಗಿ ಕಟ್ ಮಾಡ್ಕೊಳ್ತೇನೆ. ಅಲ್ಲ, ನಿಮ್ ಹಿಂದೂ ಧರ್ಮನೇ ನಂಬುದಿಲ್ಲ ಅಂದ್ರೆ ಪುನರ್ಜನ್ಮ ಇಲ್ಲ. ಸಾಬರ್ ಒಳಗ ಇಸ್ಲಾಮದಾಗ ಪುನರ್ಜನ್ಮ ಇಲ್ಲ. ಬಾಗ್ದಾರ್ ಹುಡುಗಿ ಅಂತ ಮ್ಯಾಗ ಅದೇನು ಜಿಹಾದ್, ಲವ್ ಜಿಹಾದ್. ಯಾರು ನಾವು ಕಾಫಿರ್ ಅಂತ ಹಿಂದೂಗಳು ಒಬ್ಬ ಕಾಫಿರ್ನಾರೇ ಹೊಡಿಬೇಕಂತ ಮುಸ್ಲಿಮರು ಅಂದ್ರೆ ಅವನಿಗೆ ಮ್ಯಾಗ 72 ಕನ್ಯೆಯರು ಸೇವೆ ಮಾಡ್ತಿರ್ತಾರೆ. ಮಕ್ಕಳು 72 ಕನ್ಯೆಯರು ಸೇವೆ ಮಾಡೋಕ ಉತ್ತರ ಪ್ರದೇಶನಾಗ ನಮ್ಮ ಯೋಗಿ ಆದಿತ್ಯನಾಥ್ ಒಂದು 7,000 ಮಂದಿನ ಕಳಿಸ್ಯಾರ ಮ್ಯಾಗ ಸ್ವರ್ಗದಾಗ.